ಏನು ಹೇಳ್ತೀವಿ? ನಾನು ವಿದುಷಿ ಡಾಕ್ಟರ್ ರಮ್ಯಾ ಸೂರಜ್, ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಸಂಸ್ಥೆಯನ್ನು ಕಳೆದ 27 ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಚನ್ನರಾಯಪಟ್ಟಣದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಬೆಂಗಳೂರು ಮತ್ತು ಚನ್ನರಾಯಪಟ್ಟಣ ಎರಡೂ ಕಡೆ ಇದರ ನಡೆಯುತ್ತೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ ಹಾಗೂ ಲಘು ಸಂಗೀತ ಈ ಎಲ್ಲ ಆಯಾಮಗಳಲ್ಲಿ ಈ ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾರೆ. ನನ್ನ ಶಿಷ್ಯೆಯಾದ ವಿದುಷಿ ಕಾವ್ಯ ಶಾಸ್ತ್ರಿ ಇಂದು ರಂಗಪ್ರವೇಶವನ್ನು ಮಾಡಿರೋದು ಬಹಳ ಸಂತೋಷವಾಗಿದೆ. ಅವಳ ಒಂದು ಸತತ ಅಭ್ಯಾಸ ಫಲ ಇವತ್ತು ಅಂತ ಹೇಳ್ಬೋದು, ಅದು ಫಲಿಸಿದೆ. 8 ವರ್ಷಗಳಿಂದ ನನ್ನ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾಳೆ. ಅವಳು ಕರ್ನಾಟಕ ಸೆಕೆಂಡ್ರಿ ಬೋರ್ಡ್ ಅವರು ನಡೆಸುವ ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆಗಳಲ್ಲಿ ಉತ್ತಮ ತೇರ್ಗಡೆ ಹೊಂದು ಉತ್ತಮ ದರ್ಜೆಯಲ್ಲಿ ಇವತ್ತು ರಂಗಪ್ರವೇಶನ ಮಾಡಿದ್ದಾರೆ. ಇವತ್ತಿನ ವಿಶೇಷತೆ ಅಂದರೆ ಇದರಲ್ಲಿ ನಾನೇ ಹಾಡಿ ನಟವಂಗ ಮಾಡಿರೋದು ಮತ್ತು ನನ್ನ ಸಂಯೋಜನೆಗಳು 4 ಸಂಯೋಜನೆಗಳನ್ನು ಇವತ್ತು ನೃತ್ಯ ಪ್ರಸ್ತುತಿ ಜೊತೆಗೆ ಪುರಂದರದಾಸರ ಒಂದು ಪದ ಜಗದುದ್ಧಾರ ನಾಡಿಸಿದ ಜೊತೆ ಅಷ್ಟಪದಿ ಜಗದೇವ ಅವರ ಅಷ್ಟಪದಿ ಹಾಗೂ ಭೋ ಶಂಭೋ ಎಂಬ ಒಂದು ಕೃತಿ ಮತ್ತು ನವ್ಯ ರೆಟ್ಟೆಹಳ್ಳಿಯವರ ಒಂದು ತಿಲ್ಲಾನದೊಂದಿಗೆ ಇವತ್ತು ಕಾರ್ಯಕ್ರಮ ಸಂಪನ್ನವಾಯಿತು. ಒಳ್ಳೊಳ್ಳೆ ಸಂಗೀತಗಾರರು ಇವತ್ತು ಹಿಮ್ಮೇಳದಲ್ಲಿ ನಮಗೆ ಸಹಕಾರವನ್ನು ನೀಡಿದರು. ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಅಕಾಡೆಮಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದ ವಿದುಷಿ ಶುಭಾ ಧನಂಜಯ ಅವರು ಬಂದಿದ್ದರು. ಅವರ ಆಶೀರ್ವಾದ ಸಿಕ್ತು. ಹಾಗೆ ಹಾಸನ ಮೂಲದವರಾದ ಗುರು ಅಂಬಳೆ ರಾಜೇಶ್ವರಿ ಅವರು ಹಿರಿಯ ನೃತ್ಯ ಕಲಾವಿದರು, ಅವರು ಬಂದು ಇವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಹಾಗೆ ಸೀನಿಯರ್ ಜರ್ನಲಿಸ್ಟ್ ಅವರಾದ ಶ್ರೀ ಶಿವಾನಂದ ತಗಡೂರು ಅವರು ಇವತ್ತು ನಮ್ಮೊಡನೆ ಇದ್ದು ನಮ್ಮಿಬ್ಬರಿಗೂ ಹಾರೈಕೆಗಳನ್ನು ನೀಡಿರ್ತಾರೆ. ನಮಗೆ ಅದು ಬಹಳ ಸಂತೋಷವಾಗಿದೆ. ಮತ್ತು ಈ ಹುಡುಗಿ ಬರೀ ಭರತನಾಟ್ಯ ಅಲ್ಲದೆ ಸಂಗೀತ ಮತ್ತು ವೀಣೆಯನ್ನು ಕಲಿತಿರೋದ್ರಿಂದ ಇವರ ಗುರುಗಳು, ವೀಣೆಯ ಗುರುಗಳಾದ ನಮಗೆ ಗೀತಾ ಶ್ಯಾಮ್ ಪ್ರಕಾಶ್ರವರು ಅವರು ಇವತ್ತು ನಮ್ಮೊಡನೆ ಇದ್ದಿದ್ದು ಬಹಳ ಸಂತೋಷ. ಇನ್ನೊಂದು ವಿಶೇಷ ಅಂದರೆ ಇವತ್ತು ಇವಳ ಭರತನಾಟ್ಯ ರಂಗಪ್ರವೇಶದಲ್ಲಿ ಅವಳೇ ವೀಣೆಯನ್ನು ನುಡಿಸಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದು ಬಹಳ ನಮಗೆ ಮನಸ್ಸಿಗೆ ಸಮಾಧಾನವನ್ನು ನೀಡಿದೆ. So totally how many students you have in a school, madam? In the school I have thousands of students. So I conduct both online and offline classes. ನನಗೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, ಅಮೆರಿಕಾ ಕ್ಲಾಸಸ್ನಿಂದ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಆನ್ಲೈನಲ್ಲೇ ಭರತನಾಟ್ಯ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಈ 3 ಆಯಾಮಗಳನ್ನ ನಾನು ಕ್ಲಾಸಸ್ ತಗೊಳ್ತೀನಿ. 947098 ನಮ್ಮ ಸುಪ್ರದ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್. ಯಾರಿಗೆಲ್ಲ ಕಲಾ ಆಸಕ್ತಿ ಇದೆಯೋ ಅವರು ಖಂಡಿತ ಸಂಪರ್ಕಿಸಬಹುದು. ನನ್ನ ಧ್ಯೇಯ ವಾಕ್ಯ ಕಲೆ ಅಮರ, ಸಾಧನೆ ನಿರಂತರ. ಸಾಧನೆ ಮಾಡ್ತಾ ಇದ್ರೆ ಇಂತಹ ಪುಷ್ಪಗಳು ಅರಳೋದಕ್ಕೆ ಸಾಧ್ಯವಾಗುತ್ತೆ. ಬಹಳ ಸಂತೋಷವಾಗಿದೆ. ಇವತ್ತು ನನ್ನ ರಂಗಪ್ರವೇಶ ನಡೆದಿದೆ. ದಿಸ್ ಇಸ್ ಜಸ್ಟ್ ಅ ಮೈಲ್ ಸ್ಟೋನ್ ಅನಿಸುತ್ತೆ. ಆ್ಯಂಡ್ ಟುಡೇ ಐ ಸ್ಟೆಪ್ ಇನ್ ಟು ದ ವರ್ಲ್ಡ್ ಆಫ್ ಡಾನ್ಸ್. ಅಂದರೆ ರಂಗಪ್ರವೇಶ ಆಗಿ ಟುಡೇ ಇಸ್ ಮೈ ಲಿಟಲ್ ಸ್ಟೆಪ್. ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಟೀಚರ್. ಅವರಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ 2 months ಫುಲ್ ನನಗೆ ಅಂತ ಟೈಮ್ ಕೊಟ್ಟು, ಅವ್ರಿಗೆ ಅಂತ ಯಾವ ಟೈಮು ತೊಗೊಂಡಿಲ್ಲ. ಫುಲ್ ಟೈಮ್ ನನಗೆ ಡೆಡಿಕೇಟ್ ಮಾಡಿ ವೀಕೆಂಡ್ಸಲ್ಲೂ ಅವ್ರಿಗೆ ಅಂತ ಏನೂ ಇಟ್ಕೊಂಡಿಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಹರ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಸಚ್ ಮಲ್ಟಿ ಟ್ಯಾಲೆಂಟೆಡ್ ಟೀಚರ್. ನಮಗೀಗ ಕಂಪೋಸಿಷನ್ ಬೇರೆಯವ್ರು ತೊಗೊಬೇಕು ಅನ್ನೋದಿಲ್ಲ, ಅವರೇ ಕಂಪೋಸರ್. ಹಾಡೋದು ವೋಕಲಿಸ್ಟ್ನ ಹುಡುಕಬೇಕು ಅನ್ನೋ ಚಿಂತೆ ಇಲ್ಲ, ಅವರೇ ವೋಕಲಿಸ್ಟು. ನಟವಾಂಗ ಅದು ಅವರೇ. ಇನ್ನೇನು ಬೇಕು. ಆ್ಯಸ್ ಅ ಸ್ಟೂಡೆಂಟ್ ವಿ ಆರ್ ರಿಯಲಿ ಲಕ್ಕಿ ಟು ಹ್ಯಾವ್ ಹರ್ ಆ್ಯಂಡ್ ಐ ಆಮ್ ರಿಯಲಿ ಬ್ಲೆಸ್ಡ್. ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ವರ್ಷದಿಂದ ಭರತನಾಟ್ಯ ಕಲಿತಾ ಇದ್ದೀನಿ. ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಆಗಿದೆ. ಬಟ್ ಮ್ಯಾಮ್ ಹತ್ರ 8 yearsಯಿಂದ ಬರ್ತಿದ್ದೀನಿ. ಬಟ್ ನಂಗೆ 8 years ಅಂತ ಅನ್ಸಲ್ಲ. ಐ ಆಲ್ರೆಡಿ ಫೀಲ್ ಲೈಕ್ ಶಿ ಇಸ್ ಮೈ ಸೆಕೆಂಡ್ ಮದರ್. ಆ ಬಾಂಡ್ ನಮ್ಮಲ್ಲಿದೆ. ಆ್ಯಂಡ್ ಅವ್ರ ಹತ್ರ ಅಷ್ಟು ಬಾಂಡ್ ಇರೋದಕ್ಕೆ ಇವತ್ತಿದು ಆಗಕ್ಕೆ ಸಾಧ್ಯ ಅನಿಸುತ್ತೆ.